ನನಗೆ ಧರ್ಮಸ್ಥಳ ವಿಚಾರ ಮೊದಲನೇ ಸಲ ನನಗೆ ಪರಿಚಯ ಆಗಿತ್ತು ಯಾವಾಗ ಅಂದರೆ 2012ರಲ್ಲಿ ದಕ್ಷಿಣ ಕನ್ನಡ ಬೆಳ್ತಂಗಡಿ ಪುತ್ತೂರು ಆ ಭಾಗದಲ್ಲಿ ಒಂದು ಎಂಡೋಸಲ್ಫನ್ ಅನ್ನೋ ಒಂದು ಕೀಟನಾಶಕ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಆಗಿತ್ತು. ನಾನು ರಿಸರ್ಚ್ ಮಾಡ್ತಿದ್ದಾಗ ಎಂಡೋಸಲ್ಫನ್ ಬಗ್ಗೆ ಜನ ಬೇರೆ ಬೇರೆ ವಿಚಾರಗಳು ಮಾತಾಡ್ತಾ ಇದ್ರು. ಹಿಂಗೆ ಒಂದು ಭಯದ ವಾತಾವರಣ ಇದೆ, ಹಿಂಗೆ ಒಂದು ರೀತಿ ನಿಗೂಢವಾದ ಸಾವುಗಳಾಗ್ತಾ ಇದ್ದಾವೆ, ಅಸಹಜ ಸಾವುಗಳು, ಅದರಲ್ಲಿ ಎಷ್ಟೋ ಮಹಿಳೆಯರ ಸಾವುಗಳಾಗ್ತಾ ಇದ್ರೆ ಜನ ಮಾತಾಡ್ತಾ ಇದ್ರು. ನಾನು ಕೂಡ SIT ನಲ್ಲಿ ಒಂದು ಸ್ವಲ್ಪ ರಿಸರ್ಚ್ ಆಗ್ತಾ ಇದ್ದಾಗ ನಾವು ಕೂಡ ನೋಡಿದ್ವಿ SIT ಅವ್ರಿಗೆ ಸಂಬಂಧಪಟ್ಟಿರೋ ಬಹಳ ಒಂದು ಮುಖ್ಯ ಅಧಿಕಾರಿಗಳು ಹೇಳಿದ್ರು, ಚಿನ್ನಯ್ಯನವ್ರು ಹೇಳೋದಲ್ಲ ಸುಳ್ಳಲ್ಲ. ಸೊ ದೇರ್ ಈಸ್ ಡಿಗ್ರೀಸ್ ಆಫ್ ಟ್ರೂತ್. ಅಲ್ಲೂ ಕೂಡ ಸುಮ್ಮನೆ ಒಂದು ಭಯದ ವಾತಾವರಣ ಸೃಷ್ಟಿ ಆಗಲ್ಲ. ಕೆಲವರು ಹೇಳ್ತಾರೆ 100,000 ಸಾವಿರಾರು ಹೇಳ್ತಾರೆ, ಕೆಲವರು ಹೇಳ್ತಾರೆ 10,000 ಹೇಳ್ತಾರೆ. ನಮ್ಗೇನೋ ಒಂದು ಸಾವದಲ್ಲಿ ಏನಾದರೂ ಒಂದು ಆಗಿದೆ ಅಂದರೆ ಅದಕ್ಕೆ ಸತ್ಯ ಆದರೂ ನಮಗೆ ಬೇಕಾಗತ್ತೆ. ಅವರ ಕುಟುಂಬಕ್ಕೆ ಒಂದು ರೀತಿ ಕ್ಲೋಷರ್ ಬೇಕಾಗತ್ತೆ. ನಮ್ಮ ಒಂದು ಹೋರಾಟ ಖಂಡಿತ ಯಾವ ಧರ್ಮದ ವಿರುದ್ಧ ಅಲ್ಲ, ಯಾವ ಧರ್ಮದ ಪರನೂ ಅಲ್ಲ. ನಮ್ದು ಏನಂದರೆ ಸತ್ಯದ ಮತ್ತೆ ನ್ಯಾಯ ಎತ್ತಿ ಹಿಡಿಬೇಕು.